ಹಾಗೆ ಇವತ್ತಿನ ಮುಖ್ಯ ಅಡುಗೆ ಭಟ್ರು ನಾನು, ಹಾಗೆ ನಮ್ಮ ದೊಡ್ಡಪ್ಪನವರು. ನೋಡೊಂದು ಬೆಂಕಿ ಕಡ್ಡಿ ಕಿರಕ್ಕೆ ಈ ಥರ ಕಷ್ಟಪಡ್ತದಾನೆ ಗೈಸ್. ಫೈನಲಿ ಬೆಂಕಿ ಹಚ್ಚೋದೊಂದು ಕೆಲಸ ಆಯಿತು. ಈಗ ಆ ಕಡೆ ನಮ್ಮದು ಪೂಜೆ ನಡೀತಾ ಇದೆ. ಕೋಳಿ ಎಲ್ಲ ಕಟ್ಟಿಂಗ್ ಶುರು ಆಗುತ್ತೆ. ಕೋಳಿ ತಿನ್ನೋದು ಅಫೆನ್ಸ್ ಅಂತ ಹೇಳ್ಬಿಡಲ್ಲ. ಅಜ್ಜ ಕೂಡ ಕೋಳಿಯ ಬಲಿ ಅಲ್ಲ, ನಮ್ ಕೋಳಿ ತಲೆ ಎಲ್ಲ ಹೋದಾ. ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಹಲಸಿನ ಹಣ್ಣಿನ ಕಡುಬು ಮಾಡ್ತಾರೆ. ನೀವು ಮುಂದೆ ಮಾಡ ಹೋಗಾರ, ಅದಕ್ಕೆ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದು. ಇವ್ರದ್ದು ಈ ಭಟ್ರ ಸಂಬಳ ಜಾಸ್ತಿ ಆಯ್ತು. ಏಳಮ್ಮ ತುಳಸಿ ಇದು ಕರ್ಕಲ್ ಕಡ್ಡಿ ಅಂತ ಹೇಳ್ಬಿಟ್ಟು ಮಟನ್, ಈ ಚಿಕನ್ ಹೋಗಿ ಬಂದಿದೆ ಎಲ್ಲದು. ಯಾಕೆ ತೆಗಿಲ್ಲ ನೀನು? ఇప్పుడు చూడు, ಬೇಗನೂ ಆಗಿದೆ, ಮಳೆನೂ ಇಲ್ಲ, ಉತ್ತಮ ರೀತಿಯಲ್ಲಿ ನಡೆದೋಗಿದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು KP ಮಲೆನಾಡು. ನಿನ್ನೆ ಇಲ್ಲಿ ಬಂದು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ವಿ. ನೋಡಿ, ಜಾಗ ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಚಪ್ಪರ ಎಲ್ಲ ಹಾಕಿ, ಇದಕ್ಕೆ ಸೊಳ್ಳೆ ಸೊಪ್ಪು ಅಂತ ಹೇಳ್ತಾರೆ. ಈ ಸೊಳ್ಳೆ ಸೊಪ್ಪಲ್ಲೇ ಈ ದೇವರಿಗೆ ಚಪ್ಪರ ಹಾಕಬೇಕು ಚಿಕ್ಕದಾಗಿ. ಸೊ ಇದು ನಮ್ಮದು ಅಡುಗೆ ಮನೆ ಇವತ್ತು. ಇದ್ರ ಸುತ್ತ ಇವಾಗ ಸೈಡ್ ನೆಟ್ ಎಲ್ಲ ಹಾಕಿ ಇಲ್ಲಿ ಅಡುಗೆ ತಯಾರಿ. ಹಾಗೆ ಇವತ್ತಿನ ಮುಖ್ಯ ಅಡುಗೆ ಭಟ್ರು ನಾನು, ಹಾಗೆ ನಮ್ಮ ದೊಡ್ಡಪ್ಪನವರು. ನೋಡಿ, ಇವರು ಹಾಗೆ ನಾವು ಇವತ್ತಿನ ಮುಖ್ಯ ಅಡುಗೆ ಭಟ್ರಾಗಿರ್ತೀವಿ. ಇಲ್ಲಿ ಆಲ್ರೆಡಿ ಒಲೆಗೆ ಸಿದ್ಧತೆ ಆಗಿದೆ. ಇಲ್ಲಿ ಸುತ್ತ ಇವಾಗ ಜಾಗನ ಕವರ್ ಮಾಡಿಕೊಂಡು ನಾವು ಅಡುಗೆಯ ತಯಾರಿನ ಮಾಡ್ತೀವಿ. ನೋಡ್ತಾ ಇರ್ಬೋದು ಎಷ್ಟೋ ಗ್ರೀನಿಶ್ ಆಗಿದೆ ಈ ಏರಿಯಾ. ಇಲ್ಲೇನೆ ಇವತ್ತಿನ ಒಂದು ಹರಕೆ ಕಾರ್ಯಕ್ರಮ ನಡೆಯೋದು. ಸ್ನೇಹಿತರೆ, ಇಲ್ಲಿ ಇವಾಗ ನಮಗೆ ಅಡುಗೆ ಸೆಟಪ್ ಎಲ್ಲ ಆಗಿದೆ. ನೋಡಿ, ಈ ರೀತಿ ಸುತ್ತ ಒಂದು ಸೈಡ್ ನೆಟ್ ಕಟ್ಟಿ ನಮಗೆ ಅಡುಗೆಗೆ ಐಟಮ್ ರೆಡಿ ಮಾಡ್ಕೋತಾ ಇದ್ದೀವಿ. ಇವಾಗ ಫಸ್ಟು ಪೂಜೆ ಶುರು ಆಗುತ್ತೆ. ಪೂಜೆ ಶುರು ಆದ್ರ ಮೇಲೆ, ಪೂಜೆ ಮುಗಿದ್ರ ಮೇಲೆ ಇಲ್ಲಿ ಕೋಳಿ ಕುರಿ ಕುಯ್ಯುವಂಥ ಒಂದು ಕೆಲಸ ಆಗುತ್ತೆ, ಬಲಿ ಕೊಡೋದು. ಸೊ ಇವಾಗ ಇಲ್ಲಿ ಬೆಂಕಿ ಹಚ್ತಾ ಇದ್ದಾನೆ ತಮಣಿ. ಎಲ್ಲ ಹಸಿ ಕಣ. ನೋಡ್ತಾ ಇರಿ, ಬೆಂಕಿ ಹಚ್ಚಕ್ಕೆ ಎಷ್ಟು ಒದ್ದಾಡ್ತಾ ಇದ್ದಾನೆ, ಹಸಿ ಅಂತ. ಅದೆಲ್ಲ ಕಾರಣ ಹೇಳಂಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈಗ ಈ ದೊಡ್ಡ ಚಾಲೆಂಜು ಏನು ಅಂತ ಹೇಳಿದ್ರೆ, ಈ ಒಂದು ಒಲೆಗೆ ಬೆಂಕಿ ಹಚ್ಚೋದೇ ತುಂಬ ದೊಡ್ಡ ಚಾಲೆಂಜ್ ಸ್ನೇಹಿತರೆ. ನೋಡೋಣ, ಈ ಒಲೆಯಲ್ಲಿ ಇವಾಗ ಬೆಂಕಿ ಹಚ್ಚಿ ಒಂದು 3-4 ಥರದ ಅಡುಗೆ ಐಟಮ್ ಮಾಡಬೇಕು. ಮಾಡೋಣ, ಇವತ್ತು ಸಂಪೂರ್ಣವಾಗಿ ತೋರಿಸ್ತೀನಿ ಯಾವ ರೀತಿ ಅಡುಗೆ ಮಾಡ್ತೀವಿ. ಇವನು ಇವಾಗ ನಮಗೆ ಹೆಲ್ಪರು, ನಾವಿಬ್ರು ಮೇನ್ ಶೆಫ್. ನೋಡಿ, ಒಂದು ಬೆಂಕಿ ಕಡ್ಡಿ ಕಿರಕ್ಕೆ ಈ ಥರ ಕಷ್ಟಪಡ್ತದಾನೆ ಗೈಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಇನ್ನು ಇವ ಅಡುಗೆ ಮಾಡ್ತಾನ. ಇಲ್ಲದೆ ಬೆಂಕಿ ಕಡ್ಡಿ ಸುಮ್ಮನೆ ಎಸಿತಾನೆ. ಇಲ್ಲದೆ ಚೆನ್ನಾಗಿ ಬೆಂಕಿ ಕಡ್ಡಿ ಎಸಿತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ನಮ್ಮ ಅಡುಗೆ ಈಗ ಶುರುವಾಗಿದೆ. ನೋಡಿ ಸ್ನೇಹಿತರೆ, ಇವಾಗ ಬೆಂಕಿ ಹಚ್ತಾ ಇದ್ದೀವಿ. ಫೈನಲಿ ಬೆಂಕಿ ಹಚ್ಚೋದೊಂದು ಕೆಲಸ ಆಯಿತು. ಈಗ ಆ ಕಡೆ ನಮ್ಮದು ಪೂಜೆ ನಡೀತಾ ಇದೆ, ನೋಡ್ತಾ ಇರ್ಬೋದು. ಇವಾಗ ಪೂಜೆ ಮುಗೀತಿದ್ದಂಗೆ ಇಲ್ಲಿ ಕೋಳಿ ಎಲ್ಲ ಕಟ್ಟಿಂಗ್ ಶುರು ಆಗುತ್ತೆ. ಅದಾದ್ರ ಮೇಲೆ ಇಲ್ಲಿ ನಮ್ಮದು ಅಡುಗೆ ಶುರು ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ಹೊರಡದ್ದು ಕೋಳಿ ಅಂತ ಹೇಳ್ಬಿಟ್ಟು ಕುಯ್ತೀವಿ. ಅದು ಇವಾಗ ಸಪ್ರೇಟು ಮನೆಯಲ್ಲಿ ಒಂದು ಕೋಳಿ ಕುಯ್ಕೊ ಹೋಗ್ತಾರೆ. ಬಟ್ ಹೊರಡದಂತೇಳಿ ಎಲ್ಲ ಮನೆಯಿಂದ 2 ದೇವರಿಗೆ 2 ಕೋಳಿ ಕುಯ್ತೀವಿ. ಆ 2 ಕೋಳಿನೂ ಸಪ್ರೇಟಾಗಿ ಸಂಬರ ಮಾಡ್ತೀವಿ. ಒಂದ್ರದ್ದು ಸೌಟ್ ಕೂಡ, ಒಂದ್ರದ್ದು ಮುಚ್ಚಳ ಕೂಡ ಒಂದಕ್ಕೆ ಅದಲು ಬದಲು ಮಾಡಲ್ಲ. ಸಪ್ರೇಟ್ ಮಾಡಿ ಸಪ್ರೇಟಲ್ಲಿ ಎಡೆ ಹಾಕ್ತೀವಿ. ಸೊ ಇಲ್ಲಿ ಇವಾಗ ಅಡುಗೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ರೆಡಿ ಆಗ್ತಾ ಇದೆ.
ಬನ್ನಿ ಯಾವ್ಯಾವ ರೀತಿ ಅಡುಗೆ ನೆಕ್ಸ್ಟ್ ಹೋಗ್ತಾ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಕೋಳಿ ತಿನ್ನೋದು ಅಫೆನ್ಸ್ ಅಂತ ಹೇಳ್ಬಿಡಲ್ಲ. ಅಲ್ಲ ನಮ್ ಕೋಳಿ ತಲೆ ಎಲ್ಲ ಹೋದಾ? ಈ ಒಂದು ಹರಕೆ ಕಾರ್ಯಕ್ರಮಕ್ಕೆ ನಮ್ಮ ಮಾವ ಕೂಡ ಬಂದಿದ್ದಾರೆ. ಅವರಿಗೆ ನಮ್ಮ ಕುಟುಂಬದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮಾವ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿ. ಏನ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇವ್ರು ನೋಡಿ ಗಾಯ್ಸ್ ಅವಾಗಿಂದ ನಾಟಕ ಮಾಡ್ತಾ ಇದ್ದಾನೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾನೆ. ಇವನಿಗೆ IPC ಸೆಕ್ಷನ್ 9999 ಪ್ರಕಾರ ಕಠಿಣ ಅವಾಚ್ಯ ಶಬ್ದಗಳು ಯಾವಂತ ನೀ ಹೇಳ್ಬೇಕು. ಮುಕ್ಳಿ ಮುಚ್ಕೊಂಡಿರ ಅಂತ ಹೇಳ್ದ. ಅದು ಅವಾಚ್ಯ ಶಬ್ದ ಅಲ್ಲ. ಅಜ್ಜ ಕೂಡ ಕೋಳಿಯ ಬಲಿ ಕೊಡೋದ್ರಲ್ಲಿ ಬಹಳ ಮೂರ್ ತಲೆ ತಗೊಂಡ್ಯಾನ. ಎರಡು ಕೋಳಿಗೆ 3 ತಲೆ. ಸುನಿ ಇದೇ ತರ ಒಂದ್ ಫೋಟೋ ಐತ್ ಕಣ ಹತ್ರ. ಯಾರ್ದ? ಇಲ್ಲಿಗಲ್ಲ. ಯಾವ್ದಪ್ಪ ಇದು ಇಲ್ಲಿಗಲ್ಲು? ಕೋಳಿ ಕುಯ್ಸೋದು ಐಟಮ್ ಎಲ್ಲ ತಂದಿಟ್ಕೊಂಡಿದ್ದೀವಿ ಸ್ನೇಹಿತರೆ. ಇಲ್ಲಿ ನೋಡಿ ಒಲೆ ಉರಿತಾ ಇದೆ. ಐಟಮ್ ಎಲ್ಲ ರೆಡಿಯಾಗಿದೆ. ಇವಾಗ ಏನಿಲ್ಲ, ಜಸ್ಟ್ ಚಿಕನ್ನು ಬಂದಿದೆ. ಅಂದರೆ ಸಪ್ರೇಟ್ ಚಿಕನ್. ಆವಾಗಲೇ ಹೇಳ್ದಂಗೆ ಒಂದು ದೇವರಿಗೆ ಒಂದು ಚಿಕನ್ನು, ಇನ್ನೊಂದು ದೇವರಿಗೆ ಇನ್ನೊಂದು ಚಿಕನ್ ಇರುತ್ತಲ್ಲ, ಅದು ಸಪ್ರೇಟಾಗಿ ಏನು ಬಲಿ ಕೊಟ್ಟಿರ್ತೀವೋ ಅದನ್ನ ಸಪ್ರೇಟಾಗಿಯೇ ನಾವು ಅಡುಗೆನ ಮಾಡಬೇಕು. ಅಂದರೆ ಅದ್ರದ್ದು ಸೌಟು ಅಥವಾ ಅದ್ರದ್ದು ಮುಚ್ಚಳ ಕೂಡ ನಾವು ಒಂದ್ರದ್ದೊಂದು ಬದಲಾಯಿಸೋ ಹಾಗಿಲ್ಲ. ಹಾಗಾಗಿ ಸಪ್ರೇಟಾಗಿ ಇವಾಗ ಚಿಕನ್ ಕಟ್ಸ್ಕೊಂಡು ಬಂದಿದ್ದಾರೆ. ಬಲಿ ಆದ ಕೂಡಲೇ ಇವಾಗ ಅದನ್ನ ಸಪ್ರೇಟಾಗಿ ನಾವು ಅಡುಗೆ ಮಾಡ್ತೀವಿ. ಸೊ ಇವತ್ತಿಲ್ಲಿ ಏನೇನು ಅಡುಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಎರಡಕ್ಕೂ ಸಪ್ರೇಟಾಗಿ ಚಿಕನ್ ಸಾಂಬಾರು ಇರುತ್ತೆ. ಚಿಕನ್ ಸಾಂಬಾರು ಅದ್ರ ಮೇಲೆ ಇಲ್ಲಿ ಒಂದು ಸೊಪ್ಪಿಂದು ಅಂದರೆ ಒಂದು ವೆಜ್ ಪಲ್ಯ ಒಂದು ಟೈಪ್ ಮಾಡ್ತೀವಿ. ಆಮೇಲೆ ಕಡುಬು, ರೈಸು, ಇದಿಷ್ಟು ಮಾಡಿರ್ತೀವಿ. ಹಾಗೆ ಹಲಸಿನ ಹಣ್ಣಿನ ಕಡುಬು. ಇಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಹಲಸಿನ ಹಣ್ಣಿನ ಕಡುಬು ಮಾಡ್ತಾರೆ. ನಮ್ಮ ಕುಟುಂಬದಲ್ಲಿ ಏನಂತ ಹೇಳಿದ್ರೆ ಹಲಸಿನ ಹಣ್ಣಿನ ಕಡುಬು ಈ ದೇವರಕ್ಕೆ ಆದ್ಮೇಲಿಂದ ಯಾವ ಬೇಕಾದ್ರೂ ಮಾಡ್ಕೋಬೋದ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಅದಕ್ಕಿಂತ ಮುಂಚೆ ಹಲಸಿನ ಹಣ್ಣಿನ ಕಡುಬು ಯಾರ ಮೊದಲು ಮಾಡಲ್ಲ. ಸೊ ಇದು ನಮ್ಮ ಇಲ್ಲಿನ ಒಂದು ಪದ್ಧತಿ ಆಗಿರುತ್ತೆ ಸ್ನೇಹಿತರೆ. ಇವಾಗ ಬನ್ನಿ ಅಡುಗೆನ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಬೆಂಕಿ ಹಚ್ಚೋಕ್ಕೆ ಸಖತ್ ಕಷ್ಟ ಇತ್ತು. ಬಟ್ ಸಕ್ಸಸ್ಫುಲಿ 3 ಒಲೆಗೂ ಬೆಂಕಿ ಹಚ್ಚಿದ್ದೀವಿ. ಸೊ ಆ ಕಡೆ ಒಂದು ಸೊಪ್ಪಿನ ಪಲ್ಯ, ಈ ಕಡೆ 2ರಲ್ಲಿ ಇದು ಕಡುಬು ಹಿಟ್ಟು ಕುರ್ಸಕ್ಕೆ ಇಟ್ಟಿದ್ದೀವಿ. ಇದು ಅರ್ಧ ಬೆಂದ ಮೇಲೆ ನಾವು ಉಂಡೆ ಕಟ್ಟಿ ಆ ಸರ್ಗೋದೊಳಗೆ ಹಾಕಿ ಫುಲ್ಲು ಬಾಯ್ಲ್ ಮಾಡ್ತೀವಿ. ಆವಾಗ ಕಡುಬು ರೆಡಿ ಆಗುತ್ತೆ. 3 ಒಲೆನೂ ರನ್ನಿಂಗಲ್ಲಿದೆ. ನೆಕ್ಸ್ಟ್ ಪ್ರಿಯಾರಿಟಿ ನಮ್ಮದು ಬಂದು ಚಿಕನ್ನು. ಬನ್ನಿ. ಸೊ ಗಾಯ್ಸ್, ಇವಾಗ ಆ ಕಡೆ ಕಡುಬು ಬೇಯ್ತಾ ಇದೆ. ಒಂದು ಚಿಕನ್ ಸಾರು ಆಗಿದೆ. ಬಳಲೆ ಬಿಟ್ಬಿಡ. ಎಕ್ಸ್ಟ್ರೀಮ್ಲಿ ಸಾರಿ. ಸೊಪ್ಪಿನ ಪಲ್ಯ ಆಗಿದೆ. ಇಲ್ಲಿ ರೈಸ್ ರೆಡಿ ಆಗಿದೆ. ಸೊ ಇಲ್ಲಿ ಇನ್ನೊಂದು ಚಿಕನ್ ಸಾಂಬಾರು, ಬೂತಪ್ಪನ ಚಿಕನ್ ಸಾಂಬಾರು ಇದು.
ಭೂತಪ್ಪಂಗೆ ಎಡೆಗೆ ಸಾಂಬಾರು ರೆಡಿ ಆಗ್ತಾ ಇದೆ. ಸೊ ಇಲ್ಲೊಂದು ಅಷ್ಟು ಕಡುಬಿದಾವೆ. ಆಕ್ಚುಲಿ ಆ ಸರ್ಗೋಲು, ಇದಕ್ಕೆ ಸರ್ಗೋಲ್ ಅಂತ ಹೇಳ್ತೀವಿ, ಈ ಸರ್ಗೋಲಿಗೆ ಜಾಸ್ತಿ ಆಗ್ಬಿಡ್ತು. ಸೊ ಹಂಗಾಗಿ ಇದು ನೆಕ್ಸ್ಟ್ ರೌಂಡಲ್ಲಿ ಹಾಕೋಣ ಅಂತ. ಸೊ ಇವಾಗ ಹೊಳು ಇರೋದ್ರಿಂದ ಬೇಗ ಎಡೆ ಇಡ್ಬೇಕು ಅಂತ ಒಂದು ಅನ್ಕೊಂಡಿದೀವಿ. ಸೊ ಚಿಕನ್ ಸಾಂಬಾರ್, ಒಂದು ಚಿಕನ್ ಸಾಂಬಾರ್ ಆಲ್ರೆಡಿ ಆಗಿದೆ. ಸೊ ಇದಕ್ಕೆ ಇವಾಗ ನಾವು ಟೊಮೊಟೊ ಹಾಕೋಣ. ಯಾಕೋ ಬೆಂಕಿನೇ ಹತ್ತಾ ಇಲ್ಲ ಗಾಯ್ಸ್. ಇಲ್ಲಿ ಆ್ಯಕ್ಚುಲಿ ಕರ್ಪೂರ ಕಡ್ಡಿ ಅಂತ ಮಾಡ್ತೀವಿ. ಏನಂತ ಹೇಳಿದ್ರೆ ಇದನ್ನ ಸ್ವಲ್ಪ ಉಪ್ಪಲ್ಲಿ ನೆನೆಸಿಟ್ಟು ನೆಕ್ಸ್ಟ್ ಅದನ್ನ ಕಡ್ಡಿಗಳಿಗೆಲ್ಲ ಎಲ್ಲಿದೋ ನೋಡಿ, ಈ ಕಡ್ಡಿಗಳಿಗೆಲ್ಲ ಚುಚ್ಚಿ ಅದನ್ನ ಬೆಂಕಿಲಿ ಸುಟ್ಟು ಮೇನ್ ಶೆಫ್ ಅಂದ್ರೆ ಮೇನ್ ಶೆಫ್. ಇವರು ಹಳೆ ಅಡಿಗೆ ಭಟ್ರು. ಆಕ್ಚುಲಿ ಇವರು ಕೂಡ ಒಂದು ಕಾಲದಲ್ಲಿ ಅಡಿಗೆ ಮಾಡ್ತೀನಿ ಅಂತ ಹೇಳಿ ಸಾಯಂಕಾಲ 8 ಗಂಟೆವರೆಗೆ ಮಾಡೋರು. ಬಟ್ ಇವಾಗ ಅವ್ರಿಗೆ ಬಂದ್ಮೇಲೆ ನೀವು ಮುಂದೆ ಮಾಡ ಹೋಗಾರ ಅದಕ್ಕೆ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದು. ಇವ್ರದ್ದು ಈ ಭಟ್ರ ಸಂಬಳ ಜಾಸ್ತಿ ಆಯ್ತು, ಸಂಬಳ ಇವ್ರ ಬೇಡಿಕೆ ಜಾಸ್ತಿ ಆಯ್ತು ಭಟ್ರದ್ದು. 21 ವರ್ಷದಿಂದ ಮಾಡ್ಕೊಂಡ್ ಬಂದಿನಿ ನಾನು. ನಿಮ್ಗೆ 2 ವರ್ಷ ವರ್ಷ 100 ರೂಪಾಯಿ ಜಾಸ್ತಿ ಮಾಡಿ ಈಗ 2,000 ರೂಪಾಯಿ ಬಂದಿರ ಭಟ್ರು. ಭಟ್ರಿಗೆ ಕೊಡಕ್ ಆಗಲ್ಲ ಅಂತ ಹೇಳಿ ಈಗ ನಾವೇ ಶುರು ಮಾಡುದು. ಎಲ್ಲ ಮಾಮೂಲಿ ಬಟ್ರು ಆಗ್ತದೆ. ಬಟ್ರು ಎಂತ ಬಟ್ರು ಎಷ್ಟು ಬಟ್ರು ಈಗ ನಿಮ್ಗೆಲ್ಲ ಮಾಹಿತಿ ಕೊಡೋದು. ಹಾ, ಸುಮ್ನೆ ಬೆಳಿಗ್ಗೆಯಿಂದ ಅವಾಗ್ಲಿಂದ ಗಲಾಟೆ ಮಾಡ್ತಾ ಇದಾರೆ ಗಾಯ್ಸ್ ಇವರು. ನೋಡಿ, ಇವ್ರ ಹೆಸರು ನಾಗೇಂದ್ರ ಪ್ರಸಾದ್ ಅಂತ ಹೇಳ್ಬಿಟ್ಟು. ಅಂದ್ರೆ ಆ ನಾಗೇಂದ್ರ ಪ್ರಸಾದ್ ಅಲ್ಲ, ಇವರು ಬೇರೆ ನಾಗೇಂದ್ರ ಪ್ರಸಾದ್. ಅವ್ರು ಹಾಡು ಬರೀತಾರೆ, ಇವ್ರು ಏನು ಬರೆಯಲ್ಲ. ಇವರು ಎಣ್ಣೆ ಕುಡಿತೀನಿ ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ. ಒಳ್ಳೆ ಎಣ್ಣೆನ, ಕೊಬ್ಬರಿ ಎಣ್ಣೆನ, ಹಳ್ಳೆಣ್ಣೆ ಗೊತ್ತಿಲ್ಲ, ಎಣ್ಣೆ ಕುಡಿತಾರೆ. ಯಾವ್ದೋ ಒಂದು ಎಣ್ಣೆ. ಅಂದ್ರೆ ಒಳ್ಳೆ ಮಹಾನ್ ಕಲಾವಿದ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮುಂಚೆ ಎಲ್ಲ ಇವರು ಇಲ್ಲಿ ಅಡ್ಗೆ ಮಾಡ್ತಿದ್ರು. ಆಕ್ಚುಲಿ ಎಷ್ಟು ಬೇಗ ಅಡ್ಗೆ ಮಾಡ್ತಿದ್ರು ಅಂತ ಹೇಳಿದ್ರೆ ಕೋಳಿನೇ ಬಂದಿರ್ಲಿಲ್ಲ, ಅಷ್ಟೊತ್ತೊಳಗೆ ಅಡ್ಗೆ ರೆಡಿ ಇರೋದು. ಅಷ್ಟು ಫಾಸ್ಟ್ ಆಗಿ ಅಡ್ಗೆ ಮಾಡೋರು. ಸೊಡ್ಡೆ ಆಯ್ತಾ? ಹೇಳಮ್ಮ ತುಳಸಿ ಹೇಳಮ್ಮ ತುಳಸಿ. ಅಬ್ಬಾ ಗಾಯ್ಸ್, ಈ ಸೌದೆ ಒಲೆಯಲ್ಲಿ ಅಡ್ಗೆ ಮಾಡೋದು ಸಿಕ್ಕಾಬಿಟ್ರೆ. ಅಂದವ್ರೇನಾದ್ರು ಅನ್ನ ಆಗ್ತಾ ಇದೆ, ಸ್ವಲ್ಪ ಬೆಂದ್ರೆ ಅನ್ನ ರೆಡಿ ಆಗುತ್ತೆ ಗಾಯ್ಸ್. ಇವಾಗ ಫೈನಲಿ ನಾವು ಕರ್ಕಲ್ ಕಡ್ಡಿಗೆ ರೆಡಿ ಮಾಡ್ತಾ ಇದ್ದೇವೆ ನೋಡಿ ಗಾಯ್ಸ್. ಈ ತರ ಡ್ರಿಲ್ಲಿಂಗ್ ಮಿಷನ್ ತಗೊಂಡು ಹೊಟ್ಟೆ ಹೊಡಿಯ ಮೂಳೆ ಮರ ಇದು. ಈ ತರ ಆಗಿದೆ ಗಾಯ್ಸ್. ಈ ಬೆಂಕಿ ಒಲೆಯಲ್ಲಿ ಅಡಿಗೆ ಮಾಡೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮಾತ್ರ. ಬಟ್ ಈ ಬೆಂಕಿ ಹತ್ಸೋದು, ಅಲ್ಲಿ ನಿಂತ್ಕೊಂಡು ಅಡಿಗೆ ಮಾಡೋದು ಇದೆಯಲ್ಲ, ಸ್ವಲ್ಪ ಕಿರಿಕಿರಿ ಗ್ಯಾಸ್. ಚಿಕನ್ ಬೇಯ್ತಾ ಇದೆ. ನಾನು ಸ್ವಲ್ಪ ಬೇಯ್ದ್ರೆ ಇದಕ್ಕೆ ರೆಡಿಮೇಡ್ ಖಾರ ಒಳ್ಳೇದು ಹಾಕದೆ ಗಾಯ್ಸ್. ಅಂದ್ರೆ ವರ್ಷ ತುಂಬಾ ಲೇಟ್ ಆಗ್ತಾ ಇತ್ತು. 6 ಗಂಟೆ 7 ಗಂಟೆ 8 ಗಂಟೆ ಆಗ್ಬಿಡ್ತಾ ಇತ್ತು. ಅದಕ್ಕೇನೆ ಈ ವರ್ಷ ಚಾಲೆಂಜ್ ತಗೊಂಡು 3 ಗಂಟೆ 4 ಗಂಟೆ ಒಳಗೆ ಫಿನಿಶ್ ಮಾಡಲೇಬೇಕು ಅಂತ ಹೇಳಿ ಹಠ ತೊಟ್ಟು ಅಡುಗೆ ಮಾಡ್ತಾ ಇದೀವಿ. ಆಲ್ರೆಡಿ ಇವಾಗ 2:15 ಆಗಿದೆ. ಇನ್ನು ಅರ್ಧ ಗಂಟೆ ಅಥವಾ ಒಂದು 40 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತೆ ಅಡುಗೆ. 4 ಗಂಟೆ ಒಳಗಡೆನೆ ಎಡೆ ಹಾಕಿ ಎಲ್ಲ ಮನೆ ಕಡೆ ಹೋಗ್ಬಿಡೋದೆ ಗಾಯ್ಸ್. ಯಾಕಂದ್ರೆ ಇವಾಗ ಜೂನ್ ತಿಂಗಳಾಗಿರೋದ್ರಿಂದ ಮಳೆ ಇರುತ್ತೆ. ಪುಣ್ಯ ನಿನ್ನೆ ಇವತ್ತು ಮಳೆ ಇಲ್ಲ. ಮಳೆ ಇದ್ದಿದ್ರೆ ಮಾತ್ರ ಇಲ್ಲಿ ಸಿಕ್ಕಾಪಟ್ಟೆ ಪಚಿತಿ ಆಗಿರೋದು. ಬಟ್ ಇವಾಗ ಮಳೆ ಇಲ್ಲ, ಅದೊಂದು ಸಂತೋಷದ ವಿಷಯ.
Guys, ಇದು ಸರ್ಕಲ್ ಕಡ್ಡಿ ಅಂತ ಹೇಳ್ಬಿಟ್ಟು ಪೀಸ್ನ ಈ ರೀತಿ ಕಡ್ಡಿಗೆ ಸಳ್ಳೆ ಕಡ್ಡಿನೇ ಆಗ್ಬೇಕು. ಇದು ಆ್ಯಕ್ಚುಲಿ ಸಳ್ಳೆ ಮರದ ಕಡ್ಡಿ ಅಂತ. ಸಳ್ಳೆ ಮರದ ಕಡ್ಡಿಲೇನೆ ಸುಡಬೇಕು. ಅಂದರೆ ಹಿಂದಿನಿಂದ ನಡ್ಕೊ ಬಂದಂಥ ಸಂಪ್ರದಾಯದ ಪ್ರಕಾರ ಆ ಒಂದು ಸಂಪ್ರದಾಯದ ಪ್ರಕಾರನೇ ನಾವು ಈ ಪೀಸ್ಗಳನ್ನು ಈ ಕಡ್ಡಿಗೆ ಚುಚ್ಚಿ ಈ ರೀತಿ ಬೆಂಕಿಲಿ ಸುಡ್ತೀವಿ. ಅಂದರೆ ಲೈಟಾಗಿ ಉಪ್ಪು ಹಚ್ಚಿರ್ತೀವಿ. ಸೊ ಇದನ್ನ ನಾವು ಕರ್ಕಲ್ ಕಡ್ಡಿ ಅಂತ ಕರಿತೀವಿ. ನೋಡಿ ಎಷ್ಟು ಅದ್ಭುತವಾಗಿದೆ. ನೋಡ ಅವ ಕರ್ಕಲ್ ಕಡ್ಡಿ ಸುಡೋದ್ ಬಿಟ್ಟು ಅವ ಫೋನ್ ನೋಡ್ತಾವ ಹೋಗ್ರ ಅದೇ ಕಡ್ಡಿ ತುಂಡಾಗ್ಯಾತು. ಕಡ್ಡಿ ತುಂಡಾದ್ರೆ ಮತ್ತೇನಿಲ್ಲ, ಪೀಸ್ ಪೂರ ಒಳಗೆ ಇಲ್ಲ ಏನಾಗಲ್ಲ. ನಮಸ್ಕಾರ ಸ್ನೇಹಿತರೆ, ಇವಾಗ ಕಂಪ್ಲೀಟ್ ಆಗಿ ಅಡುಗೆ ಕೆಲಸ ಎಲ್ಲ ಮುಗಿದು ಇವಾಗ ಎಡೆ ಹಾಕೋ ಕೆಲಸ ಶುರು ಮಾಡ್ತಾ ಇದ್ದೀವಿ. ಸರಿ, ಸ್ವಲ್ಪ ಬೇಗ ಮಾಡ್ತಾ ಇದ್ದೀವಿ ಮಳೆ ಇರೋದ್ರಿಂದ, ಹಾಗಾಗಿ ಕಂಪ್ಲೀಟಾಗಿ ಇವಾಗ ಎಡೆ ಹಾಕಿ ನೆಕ್ಸ್ಟು ಪೂಜೆ ಶುರು ಆಗುತ್ತೆ ಇನ್ನೊಂದು ಅರ್ಧ ಗಂಟೆಯಲ್ಲಿ. ಆಮೇಲೆಲ್ಲ ಅವ್ರವ್ರ ಮನೆ ಕಡೆಗೆ ಹೋಗ್ತಾರೆ. ಸ್ನೇಹಿತರೆ, ಇವಾಗ ಎಡೆ ಹಾಕ್ತಾ ಇದ್ದೀವಿ. ಅಲ್ಲಿ ಆ್ಯಕ್ಚುಲಿ ನಾನ್ ವೆಜ್ ಎಡೆ, ಮಾಂಸದ ಎಡೆ. ಇಲ್ಲಿ ಜೇನೆಡೆ ಅಂತ ಹೇಳಿದ್ರೆ ಏನು ಜಾಸ್ತಿ ಐಟಮ್ ಇಲ್ಲ, ಜಸ್ಟ್ ಸೊಪ್ಪಿನ ಪಲ್ಯ, ಹಂಗೆ ಕಡುಬು, ಅನ್ನ, ಆ ರೀತಿ ಪ್ಯೂರ್ಲಿ ವೆಜ್ ಐಟಮ್ ಮಾತ್ರ ಈ ಕಡೆಗೆ 5, ಆ ಕಡೆಗೆ 5 ನಾನ್ ವೆಜ್ ಎಡೆ. ಬನ್ನಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ಸೊ ಎಡೆ ಎಲ್ಲ ಹಾಕಾಗಿದೆ. ಈಗ ಫೈನಲ್ ಪೂಜೆ ಆಗಬೇಕಾಗಿದೆ. ಒಂದು ಗುರುತಿನ ಕಲ್ಲಿಗೆ ಅವರು ಹೂ ಹಾಕ್ತಾ ಇದ್ದಾರೆ. ನೈನ್ ಭಟ್ರು ಏನೇನ್ ಮಾಡ್ತಾರೋ ನಾವು ತೋರಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಯಾಕೆ ತೆಗಿಲ್ಲ ನೀನು? ಯಾಕೆ ಏನ್ ಆಗ್ತಾ ಇದೆ ಸ್ವಲ್ಪ ಹೇಳಿ, ವಿವರಣೆ ಕೊಡಿ. ಮಾಹಿತಿ ಎಲ್ಲ ಕೊಟ್ಟಿದ್ದೀನಿ, ಅದನ್ನೇ ವಿವರಣೆ ಕೊಡಿ. ಇವಾಗ ಏನ್ ನಡೀತಾ ಇದೆ ಅಂತ ನೋಡಿ. ಈ ಸರಿ 23ನೇ ವರ್ಷದಲ್ಲಿ ನಾವು ಇದು ಸಾಧನೆ ಮಾಡ್ತಾ ಇದ್ದೀನಿ. ಎಂತದು ಅದನ್ನೇ ಇವಾಗ ಏನೇನ್ ಮಾಡ್ತಾ ಇದ್ರಿ ಹೇಳಿ. ಏನೇನು ಮಾಡ್ತಿದ್ವಿ? ಎಡೆ ಹಾಕಿದ್ವಿ, ಗುಬ್ಬ ಹಾಕಿದೀವಿ, ದೇವ್ರ ಪೂಜೆ ಮಾಡಿದೀವಿ, ಮಂಗಳಾರತಿ ಮಾಡಿದೀವಿ. ಎಲ್ಲ ಎಡೆಗೆ ನೀರ್ ಬಿಡೋವು, ನೀರ್ ಬಿಟ್ಟು ಕೈ ಮುಕ್ಕೋಬೇಕು. ಅಲ್ಲಿ ಮುಗಿತಾ? ಅಲ್ಲಿ ಮುಗಿತು. ವರ್ಷ 10 ಗಂಟೆ 12 ಗಂಟೆ ಆಗ್ತೈತಿ. ಇವಾಗ ಯಾಕೆ ಬಹಳ ಬೇಗ ಆಯ್ತು? ಬೇಗ ಆಯ್ತು ಅಂದ್ರೆ ಅದು ಒಂದೊಂದು ಟೈಪ್ ಆ ಥರ ಆಗುತ್ತೆ. ಅದನ್ನ ನಮ್ಮ ಮೊಮ್ಮಕ್ಕಳು ಮಾಡಿದ್ದಾರೆ. ಅದನ್ನ ಸಾಧನೆ ಅಂದ್ರೆ ಇಪ್ಪಡಿ ಚೂಡು. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ವರ್ಷ ಆದ್ಮೇಲೆ ಸುಪ್ರೀತಾ ಅವರು ಬಂದಿದ್ದಾರೆ. ಅವರಿಗೆ ಕುಟುಂಬದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇಷ್ಟೋ ತನಕ ಮಹಾಮಂಗಳಾರತಿ, ಪೂಜೆ, ಆಮೇಲೆ ಧೂಪ ಹಾಕ್ತಕ್ಕಂಥ ಕೆಲಸಗಳೆಲ್ಲ ಆಗಿದೆ. ಈ ಒಂದು ಧೂಪ ಹಾಕ್ತಕ್ಕಂಥ ಕಡೆ ಕ್ಷಣದ ಕಾರ್ಯಕ್ರಮಕ್ಕೆ ನಮ್ಮ ಅತ್ತೆ ಆಗಿರ್ತಕ್ಕಂಥ ಅನನ್ಯ ಅವರು ಬಂದಿದ್ದಾರೆ. ಅವರಿಗೆ ಕುಟುಂಬದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ಮಾಮ ಕೂಡ ಬಂದಿದ್ದಾರೆ.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವರರ್ಕೆ ಕೆಲಸ ಆಗಿದೆ. ಆದರೆ ಈ ವರ್ಷ ಭಾಳ ಬೇಗ ಆಗಿದೆ. ವರ್ಷ 7 ಗಂಟೆ 8 ಗಂಟೆ ಅಲ್ವಾ? ಈ ವರ್ಷ ದೇವರರ್ಕೆ ಎಷ್ಟು ಚೆನ್ನಾಗಾಯ್ತು. ತುಂಬಾ ಚೆನ್ನಾಗಿದೆ, ಹಾ, ಬೇಗನೂ ಆಗಿದೆ, ಮಳೆನೂ ಇಲ್ಲ, ಉತ್ತಮ ರೀತಿಯಲ್ಲಿ ನಡೆದೋಗಿದೆ. ದೇವರರ್ಕೆ ಆಗ್ತಿದ್ದಂಗೆ ಗುಡುಗ್ ಬಂತು. ಇಷ್ಟು ಬೇಗ ದೇವರರ್ಕೆ ಆಗಿದೆ. ಇವಾಗ ಆಲ್ರೆಡಿ ಗುಡುಗ್ತಾ ಇದೆ. 5:15 ಒಳಗೇನೆ ದೇವರರ್ಕೆ ಮುಗ್ದಿದೆ ನೋಡಿ ಗೈಸ್. ದೇವರರ್ಕೆ ಎಲ್ಲ ಮುಗಿಸಿ ಇವಾಗೆಲ್ಲ ಅವ್ರವ್ರ ಮನೆ ಕಡೆಗೆ ಹೋಗ್ತಾ ಇದ್ದಾರೆ. ಇದಾಗಿತ್ತು ನಮ್ಮ ದೇವರರ್ಕೆಯ ಒಂದು ಸ್ಪೆಷಲ್ ಎಪಿಸೋಡು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಗಳಿಗಾಗಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ನಮಸ್ಕಾರ.